ಹಾಯ್ ಎವ್ರಿವನ್, ನಾನಿವತ್ತು ಆರೋಗ್ಯಕರವಾದಂಥ ಪ್ರೋಟೀನ್ಯುಕ್ತವಾದಂಥ ಸೋಯಾ ಚಂಕ್ ಸುಕ್ಕ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಸೋಯಾ ಚಂಕ್ಸನ್ನು ಬೇಯಿಸ್ಕೊಳ್ಳಿಕ್ಕೆ ನೀರನ್ನು ಇಟ್ಟಿದ್ದೆ. ಅದು ನೀರು ಕುದಿ ಬಂದ ಮೇಲೆ ಅದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಗೂ 1 ಕಪ್ಪು ಸೋಯಾ ಚಂಕ್ಸನ್ನು ಹಾಕಿ 3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಆನಂತರದಲ್ಲಿ ಅದನ್ನು ತೆಗೆದಿಟ್ಕೊಳ್ಬೇಕು. ತುಂಬ ಹೊತ್ತು ಬೇಯಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಮೆದು ಆದರೆ ಸಾಕಾಗ್ತದೆ. ತುಂಬ ಮೆದು ಆದರೆ ಅದು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಈಗ ಮಸಾಲೆಯನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಮಸಾಲೆ ಪ್ರಿಪೇರ್ ಮಾಡಲಿಕ್ಕೆ ನಾನಿಲ್ಲೊಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, 4 ಒಣಮೆಣಸಿನಕಾಯಿ, 1 ಚಮಚ ಕೊತ್ತಂಬರಿ ಬೀಜ, ಅರ್ಧ ಚಮಚ ಜೀರಿಗೆ, 2 ಲವಂಗ, ಸ್ವಲ್ಪ ಚಕ್ಕೆ, ಸ್ವಲ್ಪ ಸೋಂಪು, 5 ಕಾಳುಮೆಣಸು ಹಾಗೂ ಕರಿಬೇವನ್ನು ಹಾಕಿ ಹುರ್ಕೊಳ್ತಾ ಇದ್ದೀನಿ. ಈ ಎಲ್ಲ ಮಸಾಲೆ ತಣ್ಣಗಾದ ನಂತರ ಅದನ್ನು ನೈಸಾಗಿ ಪೌಡರ್ ಮಾಡ್ಕೊಬೇಕು. ನಂತರ ನಾನಿಲ್ಲಿ ಸುಕ್ಕ ಪ್ರಿಪೇರ್ ಮಾಡಲಿಕ್ಕೆ ಅದೇ ಫ್ರೈಯಿಂಗ್ ಪ್ಯಾನಿಗೆ 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್, ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೂ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವೆಲ್ಲ ಫ್ರೈ ಆದ ನಂತರ ಅದಕ್ಕೆ ಸಣ್ಣಗೆ ಕಟ್ ಮಾಡಿರುವಂಥ 1 ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಅದಕ್ಕೆ 1 ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಈಗ 1 ಸ್ಪೂನಷ್ಟು ಉಪ್ಪು ಹಾಗೂ ಯೆಲ್ಲೋ ಪೌಡರನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಆನಂತರ ಆಗ ನಾವು ರುಬ್ಕೊಂಡಿರ್ತೀವಲ್ಲ ಆ ಮೆಣಸಿನ ಹುಡಿಯನ್ನು ಕೂಡ 1 ಸ್ಪೂನಷ್ಟು ಹಾಕಿ 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಈಗ ಅದಕ್ಕೆ ತೆಗೆದಿಟ್ಟುಕೊಂಡಿರುವಂಥ ಸೋಯಾ ಚಂಕ್ಸ್ನಲ್ಲಿರುವಂಥ ನೀರನ್ನೆಲ್ಲ ಹಿಂಡಿಕೊಂಡು ಸೇರಿಸ್ಕೊಳ್ಬೇಕು. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು, ಕೆಲವೊಂದು ಸೋಯಾ ಚಂಕ್ಸ್ ಪ್ಯಾಕೆಟಲ್ಲಿ ಗರಂ ಮಸಾಲೆ ಅಂಥೇಳಿ ಬರ್ತದೆ, ಅದನ್ನು ಹಾಕೊಬೋದು. ಇಲ್ಲಾಂದರೆ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಬ್ರ್ಯಾಂಡಿದ್ದು ಗರಂ ಮಸಾಲೆ ಇದ್ದರೂ ಕೂಡ ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡು 3 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಈಗ ನಾನು ಇದಕ್ಕೆ ಅರ್ಧ ಕಪ್ಪಷ್ಟು ತೆಂಗಿನ ತುರಿ ಹಾಗೂ ಆಗ ಉಳಿದಿರುವಂತಹ ಎಲ್ಲ ಮಸಾಲ ಪೌಡರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು 2 ನಿಮಿಷದ ಕಾಲ ಬೇಯಿಸ್ಕೊಳ್ತೇನೆ. ಆನಂತರ ಗ್ಯಾಸ್ ಸ್ವಿಚ್ ಆಫ್ ಮಾಡಿ ಸಣ್ಣದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಹೆಲ್ದಿಯಾಗಿರುವಂತಹ ಸೋಯಾ ಚಂಕ್ ಸುಕ್ಕ ರೆಡಿ ಆಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಚಾನಲನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.